ಸರದಿಗೆ ಸಜ್ಜನ ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಎಲ್ಲರೂ ಎದ್ದಾಗ ಕೆಲವರು ಕನಸುಗಳನ್ನು ನೋಡ್ತಾರೆ. ಆದರೆ ನೀವು ಕೇವಲ ಕನಸುಗಳನ್ನು ಕಾಣುವವರಲ್ಲ, ನೀವು ಕನಸುಗಳಿಗೆ ಕೆಲಸ ಮಾಡುವವರು. ಬ್ಯಾಗಿನಲ್ಲಿರೋ ಟಿಫಿನ್ಗೂ ಕಣ್ಣಲ್ಲಿರುವ ನಿದ್ರೆಗೂ ಒಂದೇ ಮಾತು, ಇನ್ನು ಹೊರಡಬೇಕು. ಎಷ್ಟು ಕೆಲಸ ಮಾಡಿದರೂ ಮರ್ಯಾದೆ ಸಿಗದೇ ಇರಬಹುದು, ಎಷ್ಟು ದುಡಿದರೂ ಯಾರಿಗೂ ಗೊತ್ತಾಗದೇ ಇರಬಹುದು. ಆದರೆ ನಿಮ್ಮ ಹೃದಯಕ್ಕೆ ಮಾತ್ರ ಗೊತ್ತು, ನೀವು ಯಾರಿಗೆ ತೋರಿಸಲು ಇದನ್ನು ಮಾಡುತ್ತಿಲ್ಲ. ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲು ನೀವು ಹೋರಾಡುತ್ತಿರುವಿರಿ. ಕೈಯಿಂದ ಬಿದ್ದು ಒಡೆದು ಹೋದ ಫೋನು, ಗಿಜಿಗುಟ್ಟುತ್ತಿರುವ ಈ ನಗರ, ಒಳಗಿರುವ ಒತ್ತಡ, ಕೋಪ, ಹತಾಶೆ ಇವೆಲ್ಲವನ್ನ ನಗುತ್ತ ತಾಳೋನು ಅರಸನಲ್ಲ, ಆದರೂ ಒಂದು ದಿನ ಅರಸ ಆಗುವವರು. ಹೌದು, ಜೀವನ ಕಠಿಣ, ದಾರಿ ಆರಾಮದಾಯಕವಾಗಿರುವುದಿಲ್ಲ. ಆದರೆ ನಿಮ್ಮ ಮನಸ್ಸು ಅದು ಎಂದೂ ಮುರಿಯಲಾರದಷ್ಟು ಗಟ್ಟಿಯಾಗಿದೆ. ನೋಡಿ, ಇಂದಿನ ನಿಮ್ಮ ಕಷ್ಟ ನಾಳೆ ನಿಮ್ಮ ಹೆಮ್ಮೆಯಾಗುತ್ತದೆ. ಎಷ್ಟು ಸಲ ಬಿದ್ದರೂ ಏನೂ ತಪ್ಪಿಲ್ಲ, ಎದ್ದು ನಿಂತಿರಲ್ಲ, ಅಷ್ಟು ಸಾಕು. ಯಶಸ್ಸೆಂದರೆ ದೊಡ್ಡ ವೇದಿಕೆಯಲ್ಲಿ ಪಡೆಯುವ ಸನ್ಮಾನ ಮಾತ್ರವಲ್ಲ, ಯಾರೂ ನೋಡದ ನಿಮ್ಮ ಈ ಅಗಾಧ ಹೋರಾಟವು ಒಂದು ಯಶಸ್ಸೇ. ರಾತ್ರಿ ನಿದ್ದೆ ಬಾರದಾಗ, ಬೆಳಗ್ಗೆ ದೇಹ ನೋವಾಗಿದ್ದರೂ ಕೂಡ ಇನ್ನೂ ಕಷ್ಟಪಡುವೆ ಎಂದು ಹೇಳುವ ನಿಮ್ಮ ಮಾತಿದೆಯಲ್ಲ, ಅದೇ ನಿಮ್ಮ ದೊಡ್ಡ ಗೆಲುವು. ಹಾಗಾಗಿ ಇನ್ನು ನಿಲ್ಲಬೇಡಿ, ಮುಂದುವರಿದು ಬಿಡಿ. ನಿಮ್ಮ ಕಥೆಯಲ್ಲಿ ಒಬ್ಬರೇ ಹೀರೋ, ಒಬ್ಬರೇ ಹೀರೋಯಿನ್, ಅದು ನೀವೇ. ಮತ್ತೆ ಒಂದೇ ಶಕ್ತಿ, ಅದು ನಿಮ್ಮ ಹಾರ್ಡ್ ವರ್ಕ್. ಏನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.